ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೆಂಗಿದ್ರಿ? ಸೊ ಇದು ನಂದು UV ಪ್ರೊಟೆಕ್ಷನ್ ಗ್ಲಾಸ್ ಅಷ್ಟೇ. ಕನ್ನಡಕ ಬಂದಿಲ್ಲ, ಇನ್ನು ಬರುತ್ತೆ ಅಂತ ಕಾಣುತ್ತೆ. ವಯಸ್ಸಾಗ್ತಾ ಇದೆಯಲ್ಲ, ಸೊ ಬರಬೇಕು. ಬಟ್ ಅದೇ ಇವಾಗ ಪಿಕಪ್ ಮಾಡ್ತಾ ಈ ಹಳೆ ಕ್ವಶನ್ಸ್ ಭಾಳಷ್ಟು ಜನ ರಿಪ್ಲೈ ಮಾಡಿದ್ರು ಹಳೆ ವಿಡಿಯೋಸ್ಗೆ. ಸೊ ಅದನ್ನು ಕ್ಲಾರಿಫೈ ಮಾಡಬೇಕು ಅಂತ ಇವತ್ತೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಬೇಸಿಕಲಿ ಯಾತಕ್ಕೆ ನೀವು ಜರ್ಮನಿ ಕಡೆಗೆ ಹೋದ್ರಿ, ರೀಲೊಕೇಟ್ ಆದ್ರಿ, ಇಂಡಿಯಾ ಬಿಟ್ಬಿಟ್ಟು ಹೋದ್ರಿ, ಜರ್ಮನಿನೇ ಯಾಕೆ ಸೆಲೆಕ್ಟ್ ಮಾಡಿದ್ರಿ? ಸೊ ನಾನು ಆ್ಯಕ್ಚುಲಾಗಿ ಮುಂಚೆ ಇಂಡಿಯಾದಲ್ಲಿ ನಿಮಗೆಲ್ಲ ಗೊತ್ತಿರೋಂಗೆ ಭಾಳಷ್ಟು ತೊಂದರೆಗಳಿತ್ತು. ಅಂದರೆ ಜಾಬ್ ಆಪರ್ಚುನಿಟಿ ಸಿಗಲಿಲ್ಲ. ನಾವು ಜಸ್ಟ್ ಅಬೌಟ್ ಇಯರ್ 2000 ಇಂಡಿಯಾದಿಂದ ಹೊರಗೆ ಹೋಗಿದ್ದು. ಅಂದರೆ ಗ್ಲೋಬಲೈಸೇಷನ್ ಇನ್ನೂ ಆಗಿರಲಿಲ್ಲ ಇಂಡಿಯಾಗೆ. ಇಫ್ ಯು ಲುಕ್ ಅಟ್ ಇಟ್, ಗ್ಲೋಬಲೈಸೇಷನ್ ಅಂದ್ರೆ ನಮ್ಮ ಜನಕ್ಕೆ ಗೊತ್ತಿರಲಿಲ್ಲ. ಜಸ್ಟ್ 2000 ಇಸ್ವಿನಲ್ಲಿ ಗ್ಲೋಬಲೈಸೇಷನ್ ಶುರುವಾಯಿತು. ಆಗ ನಮ್ಗೆ ಅಷ್ಟು ಆಪರ್ಚುನಿಟಿ ಸಿಗಲಿಲ್ಲ. IT ಬರ್ತಾ ಇತ್ತು, ಬಟ್ ಅಷ್ಟು ಆಪರ್ಚುನಿಟೀಸ್ ಇಲ್ಲ ಎಲ್ಲ ಕಡೆಗೂ. ತುಂಬ ತೊಂದರೆ. ಆಮೇಲೆ ಸಂಬಳಗಳು ಅಷ್ಟೊಂದು ಇರ್ತಾ ಇರಲಿಲ್ಲ. ಸರಿಯಾಗಿರ್ತಕ್ಕಂಥ ಒಂದು ಸ್ಟ್ಯಾಂಡರ್ಡೈಸ್ ಜಾಬ್ ಇರ್ತಾ ಇರಲಿಲ್ಲ. ಗೌರ್ಮೆಂಟ್ ಜಾಬ್ಸ್ಗೆ ಪ್ರಿಫರೆನ್ಸ್ ಜಾಸ್ತಿ ಇತ್ತು. ಸೊ ಈ ಥರ ಎಲ್ಲ. ಸೊ ಆ ಟೈಮಲ್ಲಿ ನಾನು ನನ್ನ ವೈಫು ಡಿಸೈಡ್ ಮಾಡಿದ್ವಿ, ನಾವು ಕೆನಡಾಗೆ ಹೋಗೋಣ ರೀಲೊಕೇಶನ್ಗೆ ಅಂತ. ಕೆನಡಾಗೆ ನಾವು ಅಪ್ಲಿಕೇಶನ್ ಕೂಡ ಹಾಕಿದ್ವಿ, ಪರ್ಮನೆಂಟ್ ರೀಲೊಕೇಶನ್ ರೆಸಿಡೆನ್ಸಿ ಅಂತ. ಭಾಳ ಹಿಂದೆ ಹಾಕಿದ್ವಿ ನಾವು ಅದನ್ನು. ಆಮೇಲೆ 2000 ಇದರಲ್ಲಿ ನನಗೆ ಬಂತಲ್ಲ ಆಫರು, ಜರ್ಮನಿಗೆ ಹೋಗಬೇಕು ಅಂತ. ನಾವು ಜರ್ಮನಿಗೆ ಹೋದ್ವಿ. ಸೊ ಅಲ್ಲಿ ಮೇನ್ಲಿ ಎಂಪ್ಲಾಯ್ಮೆಂಟ್ ರೀಸನ್ಗೋಸ್ಕರ ಹೋಗಿ, ನನಗೆ ಇಲ್ಲಿಂದ ಎಂಪ್ಲಾಯರ್ ಅಲ್ಲಿ ಕಳಿಸಿದ್ರು, ಮಾರಿ ನಮ್ಮ ಸೊಲ್ಯೂಷನ್ಸನ್ನು ಮಾರಿ ಅಂತ. ನಾನು ನಿಮ್ಗೆ ಕೇಳಿದಂಗೆ ಇಂಜಿನಿಯರಿಂಗ್ ಸರ್ವಿಸಸ್, ಕ್ಯಾಪ್ಟಿವ್ ಸೆಂಟರ್, ಇಂಡಿಯಾ ಮೆಜಾರಿಟಿ ಆಫ್ ದ ಪ್ರಾಜೆಕ್ಟ್ಸ್ ಜಾಯಿಂಟ್ ವೆಂಚರ್ನ ನಾವು ತಗೊಬಂದ್ವಿ. ಸೊ ದಟ್ ಇಸ್ ಹೌ ಇಟ್ ವಾಸ್. ಅದಾಗಿದ್ದ ಮೇಲೆ ನನಗೆ ಜರ್ಮನಿ ಅದು ಯಾಕೋ ಬಿಡಲಿಲ್ಲ. ಮತ್ತು ನಾನು ಕೆನಡಾಗೆ ಹೋಗೋ ಅವಕಾಶ ಬಂತು. 2009 2010ರಲ್ಲಿ ನಾನು ಕೆನಡಾಗೆ ಮತ್ತೆ ಹೋಗಬೇಕಾಯ್ತು. ಸೊ ಕೆನಡಾಗೆ ಹೋಗುವಾಗ ನನಗೆ ಅವ್ರು ಹೇಳಿದ್ರು, ಇದನ್ನು ನೀವು ಬಿಸ್ನೆಸ್ ವೀಸಾ ಹಾಕಿದಾಗ ಅವ್ರು ಬಂದು ನನಗೆ ಕೇಳಿದ್ರು, ಇಲ್ಲ ನೀವು ಅದು ಸರಿ ಇಲ್ಲ, ಯಾಕೆ ನೀವು ಬಿಸ್ನೆಸ್ ವೀಸಾ ಹಾಕ್ತಾ ಇದ್ದೀರಾ? ಯು ಹ್ಯಾವ್ ಲೈಡ್ ಟು ಅಸ್ ದಟ್ ಯು ಆರ್ ನಾಟ್ ಅಪ್ಲೈಡ್ ಫಾರ್ ಅ ವೀಸಾ. ನಾನು ಹೇಳಿದೆ, ನನಗೇನು ಲೈ ಮಾಡ್ಬೇಕಂತ ನಿಮ್ಮ ಹತ್ರ ಇಲ್ಲ, ಬಿಕಾಸ್ ನಾನು ಯಾವುದು ಕೆನಡಾಗೆ ಬಿಸ್ನೆಸ್ ವೀಸಾ ಹಾಕಿಲ್ಲ. ಬಟ್ ವಿ ಹ್ಯಾವ್ ರಿಕ್ವೆಸ್ಟೆಡ್ ಫಾರ್ ಎ ಪರ್ಮನೆಂಟ್ ರೆಸಿಡೆನ್ಸಿ. ಹಾಂ, ಅದನ್ನು ಅಪ್ರೂವ್ ಆಗಿದೆಯಲ್ಲ ನಿಮಗೆ, ಆಲ್ರೆಡಿ 3 ವರ್ಷ ಆಯಿತು ನಿಮಗೆ ನಾವು ಲೆಟ್ರ್ ಕಳಿಸಿದ್ದೀವಿ, ನೀವು ಯಾತಕ್ಕೆ ಬಂದಿಲ್ಲ? ಸರಿ, ನಾನು ಹೇಳಿದೆ ನಮ್ಗೆ ಇಂಟಿಮೇಷನ್ನೇ ಬಂದಿಲ್ಲ, ನಾವು ಇಂಡಿಯಾ ಬಿಟ್ಬಿಟ್ಟಿದ್ದೀವಿ, ನಾವು ಜರ್ಮನಿಲಿ ಇದ್ದೀವಿ ಈಗ, ಹಳೆ ಮನೆಯಲ್ಲೂ ಯಾರೂ ಇಲ್ಲ ಅಲ್ಲಿ. ಸೊ ಹಾಗಾಗಿ ಡೀಟೇಲು ಮತ್ತು ನಿಮಗೆ ಕನೆಕ್ಟಿವಿಟಿ ನಮ್ಗೆ ಬಂದಿಲ್ಲ ಅಲ್ಲಿಗೆ. ಸರಿ, ಅವರು ಸರಿ ಆಯಿತು, ಹಾಗಿದ್ರೆ ಐ ಅಕ್ಸೆಪ್ಟ್ ಯುವರ್ ಅಪ್ಲಿಕೇಶನ್ ಆ್ಯಂಡ್ ಟೇಕ್ ದ ಬಿಸ್ನೆಸ್ ವೀಸಾ. ಯು ಆರ್ ನೋ ಇಂಟೆನ್ಷನ್ ಟು ರೀಲೊಕೇಟ್ ಟು ಜರ್ಮನಿನಾ ಅಂತ, ಸಾರಿ ಇದು ಕೆನಡಾನಾ ಅಂತ ಕೇಳಿದ್ರು. ನಾನು ಅವಾಗ ಹೌದು, ವಿ ಆರ್ ನಾಟ್ ಗೋಯಿಂಗ್ ಟು ರೀಲೊಕೇಟ್, ವಿ ಆರ್ ಹ್ಯಾಪಿ ನೌ ಇನ್ ಜರ್ಮನಿ ಅಂತ. ಆಮೇಲೆ ಅವರಿಗೆ ಬರ್ಕೊಟ್ಬಿಟ್ವಿ ರೆಸಿಡೆನ್ಸಿನ. ನಾವು ವಿ ಡೋಂಟ್ ವಾಂಟ್ ಟು ಟೇಕ್ ಇಟ್ ಆ್ಯಂಡ್ ವಿ ಆರ್ ರೀಸಬ್ಮಿಟಿಂಗ್ ಇಟ್ ಬ್ಯಾಕ್ ಆ್ಯಂಡ್ ವಿ ಹ್ಯಾವ್ ನೋ ಇಂಟೆನ್ಷನ್ ಟು ಪ್ರಾಸೆಸ್ ದಿಸ್ ಅಂತ. ಸೊ ಬರ್ಕೊಟ್ಮೇಲೆ ಅದನ್ನು ಒಂದು ಹಿ ರಿಲೀಸ್ ದಿ ಬಿಸ್ನೆಸ್ ವೀಸಾ. ನಮ್ಗೆ ಆ ಕಡೆಗೆ ಅದೊಂದು ಆಯಿತು. ಬಟ್ ಜರ್ಮನಿ ಯಾಕೋ ಅದು ಪರ್ಮನೆಂಟಾಗಿ ಇದು ರೆಸಿಡೆನ್ಸಿ ಇದೆಲ್ಲ ಬಂತು. ಸರಿ, ನಮಗೂ ಇದು ಯಾವುದೋ ಒಂದು ಇದೆಯಲ್ಲ, ಆಮೇಲೆ ನೋಡ್ಕೊಳ್ಳಬೇಕಾದ್ರೆ ಅಷ್ಟರೊಳಗಡೆ ಎಲ್ಲ ವರ್ಲ್ಡ್ ವೈಡ್ ಎಲ್ಲ ತಿರುಗಿಬಿಟ್ಟಿದ್ವಿ, ಅಮೆರಿಕ ನೋಡಿದ್ವಿ, ಎಲ್ಲ ಕಡೆ ಹೋಗ್ಬಿಟ್ಟು. ಸೊ ಯಾವುದೋ ನನಗೆ ಅದು ಬೇಕು ಅಂತ ಅನ್ನಿಸ್ಲಿಲ್ಲ. ಯಾಕಂದರೆ ಎಲ್ಲ ಕಡೆಗೆ ಹೋದ್ರೂ ಎಲ್ಲ ಒಂದೇ, ಇಂಡಿಯಾ ಥರ ಯಾವುದು ಡಿಫ್ರೆಂಟ್ ಆಗಿಲ್ಲ, ಏನು ಹಾ ಹೋ ಅನ್ನೋ ಥರ ಏನೂ ಇಲ್ಲ. ಎಲ್ಲ ಇದೆ, ಕಾಸ್ಟ್ ಆಫ್ ಲಿವಿಂಗು ಇದೆ, ನಮ್ಮವರು ಅಂತ ಯಾರೂ ಇಲ್ಲ. ನಾನು ಜರ್ಮನಿಗೆ ಹೋದಾಗ 1800 ಜನ ಅಷ್ಟೇ ಇದ್ದಿದ್ದು. ಇಡೀ ಜರ್ಮನಿನಲ್ಲಿ 1800 ಇಂಡಿಯನ್ಸ್ ಇದ್ದರು ಅಷ್ಟೇ, ಯಾರೂ ಇರಲಿಲ್ಲ ಅಲ್ಲಿ. ಸೊ ಇಂಥ ಒಂದು ಡಿಫಿಕಲ್ಟ್ ಸಿನಾರಿಯೋದಿಂದ ನಾವು ಮುಂದೆ ಹೋದ್ವಿ. ಸೊ ಇದು ಜಸ್ಟ್ ಐ ವಾಂಟೆಡ್ ಟು ಶೇರ್ ವಿತ್ ಯು ದಟ್ ಕೈಂಡ್ ಆಫ್ ಅನ್ ಎಕ್ಸ್ಪೀರಿಯನ್ಸ್. ಲೈಫ್ ಹೆಂಗೆ ಟರ್ನ್ ತಗೊಳುತ್ತೆ, ಏನು ಮಾಡುತ್ತೆ ಅಂತ. ಆಯಿತು, ನಮ್ಮ ಒಂದು ಆಪರ್ಚುನಿಟಿ, ಮಗಳು ದೊಡ್ಡೋಳಾಗ್ತಿದ್ದಾಳೆ ಅಂತ ಅಲ್ಲೇ ಇದ್ವಿ ಜರ್ಮನಿನಲ್ಲಿ. ಏನೋ ನನ್ನ ದುರಾದೃಷ್ಟ ಈ ಥರ ಇಂಡಿಯಾಗೆ ವಾಪಸ್ ಬಂದೆ ನಾನು ಅಷ್ಟೇ. ಬಟ್ ಆದರೆ ಅವರು ಅಲ್ಲೇ ಇದ್ದಾರೆ. ಬಟ್ ಅದು ಎಷ್ಟೋ ಜನ ಬಂದು ಕೇಳ್ತಾರೆ, ನಮ್ಮ ಭಾರತನ ಬಿಟ್ಬಿಟ್ಟು ಯಾತಕ್ಕೆ ನೀವು ವಾಪಸ್ ಬಂದ್ರಿ, ನೀವು ಅಲ್ಲೇ ಚೆನ್ನಾಗಿತ್ತಲ್ಲ, ಅಲ್ಲೇ ಇರ್ಬೋದಾಗಿತ್ತಲ್ಲ, ಫಸ್ಟ್ ಕ್ಲಾಸ್ ಜನ, ತುಂಬ ಒಳ್ಳೆ ಕಲ್ಚರು, ದೂರದ ಬೆಟ್ಟ ನನಗೆ
ಅಷ್ಟೇ ಹೇಳ್ತೀನಿ. ಯಾಕಂದರೆ ಅಲ್ಲಿ ಎಲ್ಲ ಕಡೆಗೂ ಅಷ್ಟೇ, ನಾವು ನಮ್ಮವರಾಗಿರೋದಕ್ಕೆ ಸಾಧ್ಯ ಇಲ್ಲ. ನಮ್ಮದು ಅಂತ ಏನೂ ಇರಲ್ಲ ಅಲ್ಲಿ. ವಯಸ್ಸಾದ್ಮೇಲೆ ಹೇಳೋರಿಲ್ಲ, ಕೇಳೋರಿಲ್ಲ. ನಮ್ಮವರೆಲ್ಲ ರೀಲೊಕೇಟ್ ಆಗ್ತಿದ್ದಾರೆ, ಮನೆಗಳು ತೊಗೋತಾ ಇದ್ದಾರೆ, ಕಾರ್ಗಳು ತೊಗೋತಾ ಇದ್ದಾರೆ. ಹೋದ ತಕ್ಷಣ ಪಾಸ್ಪೋರ್ಟನ್ನು ಟ್ರೇಡಿಂಗ್ ಮಾಡಿಬಿಡ್ತಾರೆ. ಅದನ್ನು ನಾನು ಪಾಸ್ಪೋರ್ಟ್ನ ಮಾರ್ಕೊಳ್ಳೋದು ಅಂತ ಕರಿತೀನಿ. ನನ್ನ ದೇಶ ನಾನು ಮಾರ್ಕೊಂಡ್ಬಿಟ್ಟೆ ಅಂತ. ನಾನು ಮಾರ್ಕೊಳ್ಳಿಲ್ಲ ಅದನ್ನು. ನನ್ನ ಪಾಸ್ಪೋರ್ಟ್ ನಾನು ಇಟ್ಕೊಂಡಿದ್ದೆ, ನನ್ನ ದೇಶಕ್ಕೆ ನಾನು ವಾಪಸ್ ಬಂದೆ. ಯಾವತ್ತೂ ನಾನು ಆ ಸಂಗತಿನ ಹೋಗಿಲ್ಲ, ನಾನು ಮಾರ್ಕೊಳ್ಳೂ ಇಲ್ಲ. ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಷನ್ ಅಪ್ಡೇಟ್. ನನಗದು ಯಾಕೋ ಅದು ಬೇರೆ ದೇಶಗಳು ಆ ಒಂದು ಜನ ನಮ್ಮವ್ರಿಲ್ಲ. ಇವಾಗ ನಾವು ಯಾರನ್ನ ಹೋಗ್ಬಿಟ್ರೆ ನಾನು ಅದನ್ನೇ ಹೇಳ್ತಾ ಇದ್ದೆ, ಅಟ್ಲೀಸ್ಟ್ ಯಾರೋ ಬಂದು ಕೇಳಿದ್ರು ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಮಾಡಿಸಿ ಮೇಡಮ್ ಅಂತ. ನಾನು ಅದಕ್ಕೆ ಹೇಳಿದೆ, ನನಗೆ ಅಂತ ಯಾರಿದ್ದಾರೆ? ಯಾರೂ ಇಲ್ಲ ರೀ. ಇವತ್ತು ನಾನು ಒಂದು 5,000 ರೂಪಾಯಿ 10,000 ರೂಪಾಯಿ ಇಟ್ಕೊಂಡಿದ್ರೆ ನಮ್ಮ ಕರ್ಮ ಮಾಡ್ಬಿಟ್ಟು ಹೋಗ್ತಾರೆ. ಅದಕ್ಕೇನೋ ಸೂಟ್ ಹಾಕೋಕ್ಕೇನೋ ಒಂದಷ್ಟು ದುಡ್ಡು ಈ ಥರ ಇರುತ್ತೆ. ಸೊ ದಿಸ್ ಇಸ್ ಹೌ ದ ಲೈಫ್ ಇಸ್. ಸೊ ಇಷ್ಟ ನಾವು ಪ್ಯಾಕ್ ಮಾಡ್ಕೊಂಡ್ಬರ್ತೀವಿ, ಪ್ಯಾಕ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಇದಕ್ಕೆ ಯಾವುದೋ ಹೊಸ ಒಂದು ಡೈರೆಕ್ಷನ್ಸ್ ನಾವು ಕೊಡ್ಲಿಕ್ಕಾಗಲ್ಲ. ಏನೋ ಲೈಫಲ್ಲಿ ಮಾಡ್ತೀವಿ, ಹೋ ಅಂತ ಕುಣಿತೀವಿ, ನಾವು ದುಡ್ಡು ಸಂಪಾದನೆ ಮಾಡ್ಬಿಡ್ತೀವಿ, ಈ ರನ್ನಿಂಗ್ ರೇಸಲ್ಲಿ ಓಡ್ತೀವಿ ದುಡ್ಡಿಂದು. ನನಗಂತೂ ಇಂಟ್ರೆಸ್ಟ್ ಇಲ್ಲ. ಈಗ ಬಂದಿದ್ದು ಈಗೇನಿದ್ರು ನನ್ನ ಸಮಾಜ ಕಾರ್ಯಕ್ಕೆ, ಅದಕ್ಕೆ ಇದಕ್ಕೆ ಅಷ್ಟೇ. ಇನ್ಯಾವ ಸಮಾಚಾರಕ್ಕೂ ನಾನು ಹೋಗೋದಿಲ್ಲ. ಎಷ್ಟೋ ಜನ ಕರೆದ್ರು, ಕೆಲಸ ಮಾಡಿ ಬನ್ನಿ, ಅದು ಕೊಡ್ತೀನಿ ಇದು ಕೊಡ್ತೀನಿ, ಇಲ್ಲೆಲ್ಲ ಇನ್ನೇನೋ ಸೆಲ್ ಮಾಡಿ, ಅದನ್ನೇನೋ ಮಾಡಿ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಯಾಕಂದರೆ ನಾನು ದುಡ್ಡು ನೋಡಿಬಿಟ್ಟಿದ್ದೀನಿ. ದುಡ್ಡು ಬೇಡ. ದುಡ್ಡಿನಿಂದನೇ ನಾನು ಈ ಥರ ಬಂದುಬಿಟ್ಟಿದ್ದೀನಿ ಹೊರಗಡೆಗೆ. ದುಡ್ಡು ಅಂತಂದ್ರೆ ಅವಸ್ಥೆ ಒಂದು ಅಸಹ್ಯ ಬಂದುಬಿಟ್ಟಿದೆ ನನಗೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೊ ಹಾಗಾಗಿ ದುಡ್ಡಿನಂಥ ಪ್ರಪೋಸಲ್ ನನಗೆ ಬೇಡ. ನೀವು ಏನಾರ ಮಾಡಬೇಕು ಅಂತ ಅನ್ಸಿದ್ರೆ ದೇಶ ಬದಲಾಯಿಸುವಂಥ ಕೆಲಸ ನಾನು ಮಾಡ್ತಾ ಇದ್ದೀನಿ. ನಿಮ್ಗೆ ಹಂಗೂ ಬೇಕು ಅಂತಂದರೆ ದಯವಿಟ್ಟು ಡೊನೇಷನ್ಸ್ ಕೊಡಿ. ಆ ಡೊನೇಷನ್ಸ್ ಕೊಡೋ ಅಂಥದ್ದಾಗಲಿ ಅದನ್ನು ನಮ್ಗೆ ಡೈರೆಕ್ಟಾಗಿ ಕಳಿಸಿ. ಇಲ್ಲ ಯಾವುದನ್ನು ನಿಮ್ಮ ಪ್ರಾಡಕ್ಟ್ ಇದೆಯಾ, ಪ್ರಾಡಕ್ಟಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಬೇಕಾ, ನಾನು ಬರ್ತೀನಿ. ಖಂಡಿತ ನಾನು ಚೆನ್ನಾಗೇ ಇದ್ದೀನಿ, ಏನೂ ಚಿಂತೆ ಇಲ್ಲ. ಯಾವ ಥರ ಡ್ರೆಸ್ಸಸ್ ಬೇಕಾದರೂ ಮಾಡ್ಕೋಬೋದು. ಮೇಕಪ್ ಮಾಡಿಕೊಂಡ್ರೆ ಐ ಕ್ಯಾನ್ ಬಿ ಎ ಮಚ್ ಬೆಟರ್ ಪರ್ಸನಾಲಿಟಿ. ಮತ್ತು ಇನ್ನು ಒಂದಷ್ಟು ಪ್ರಾಜೆಕ್ಟ್ಸ್ ಎಲ್ಲ ನಡೀತಾ ಇದೆ. ದೇಶ ಬದಲಾಯಿಸೋ ಕೆಲಸದಲ್ಲಿದ್ದೀನಿ ಹೊರತು ನನಗಿನ್ಯಾವುದು ಸದ್ಯಕ್ಕೀಗ ಒಂದು ಅವಶ್ಯಕತೆ ಅಂತ ಅನ್ನಿಸ್ತಾ ಇಲ್ಲ. ತಮ್ಮ ಮುಂದೆ ಇದೆಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಬಂದು ಇದನ್ನು ಆ ಒಂದು ಕ್ವಶನ್ನ ಯಾರೊಬ್ರು ಕೇಳಿದ್ರು, ಯಾತಕ್ಕೆ ನೀವು ಜರ್ಮನಿಗೆ ಹೋದ್ರಿ ಅಂತ. ಯಾತಕ್ಕೆ ಜರ್ಮನಿ ಬಿಟ್ಟೆ ಅನ್ನೋದು ನಿಮಗೆ ಗೊತ್ತಿದೆ ಆಲ್ರೆಡಿ. ಸೊ ಯಾತಕ್ಕೆ ಜರ್ಮನಿಗೆ ಹೋದೆ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಇದೆ. ಅದನ್ನು ಹೇಳಿದ್ದೀನಿ ನಿಮ್ಗೆ ಇವಾಗ. ನೋಡೋಣ, ಅದನ್ನು ಭಾಳ ಜನರನ್ನ ಎಂಪ್ಲಾಯ್ಮೆಂಟಿಗೆ ಕೊಟ್ಟೆ. ನಾನು ಜರ್ಮನಿ ಸಂಗತಿ ಬಿಡಲಿಲ್ಲ. ಜರ್ಮನಿ ನನ್ನ ಕೈಯೂ ಬಿಡಲಿಲ್ಲ, ನಾನು ಜರ್ಮನಿ ಕೈ ಬಿಡಲಿಲ್ಲ. ಅದೇನೋ ಕಂಟಿನ್ಯೂಯೇಷನ್ ಸಿಕ್ತು. ಎಷ್ಟೋ ಜನ ಪ್ರೊಫೆಸರ್ಸ್ ಬಂದರು, ಎಷ್ಟೋ ಜನ ಸೈಂಟಿಸ್ಟ್ ಸಿಕ್ಕಿದ್ರು, ಎಷ್ಟೋ ಜನ ನನ್ನ ಜೊತೆ ಕೆಲಸ ಮಾಡ್ತಾಯಿದ್ರು. ಅದೊಂಥರ ಹೆಮ್ಮೆ ನನಗೆ. ಯಾರೂ ಮಾಡದೇ ಇರ್ತಕ್ಕಂಥ ಕೆಲಸ ಮಾಡಿ ನಾನು ವಾಪಸ್ ಬಂದೆ. ಆಯಿತು, ಅದೊಂಥರ ಒಂದು ಸಣ್ಣ ಜರ್ನಿ. ಅಲ್ಲಿ ತುಂಬ ಜನ ಇದ್ದರು, ಒಳ್ಳೆಯವರು ಕೆಟ್ಟವರು ಎಲ್ಲ ಥರದ್ದು ನೋಡಿದ್ವಿ ನಾವು. 25 ಸೆಂಟಿಗೂ ಜಗಳ ಮಾಡೋವಂಥದ್ದು ನೋಡಿದ್ದೀವಿ ನಾವು. ಸೊ ರೋಡ್ನಲ್ಲಿ ಹೊಡೆದಾಡ್ಕೊಳ್ಳೋರು ಜನರು ಕನ್ನಡಿಗರನ್ನು ನೋಡ್ಕೊಂಡಿದ್ದೀವಿ. ಇನ್ನೊಬ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಸ್ಟೇಷನಲ್ಲಿ ಕೂತವ್ರನ್ನೂ ನಾನು ನೋಡಿದ್ದೀನಿ. ಸೊ ಹಿಂಗೆ ಅವರೆಲ್ಲ ಕನ್ನಡದವರೇ ಅನ್ಫಾರ್ಚುನೇಟ್ಲಿ. ಸೊ ಜಸ್ಟ್ ವಾಂಟೆಡ್ ಟು ಶೇರ್ ಇಟ್ ವಿತ್ ಯು ಅಷ್ಟೇ. ಇವತ್ತು ಯಾಕೋ ಇದೆಲ್ಲ ಡೀಟೇಲ್ಸ್ ಕೊಡಬೇಕು ಅಂತ ಅನ್ನಿಸ್ತು. ಓಕೆ, ಹೊಸ ಮೈಕ್ ತೊಗೊಂಡೆ, ಅದನ್ನು ನಿಮಗೆ I'm just trying to share that data with you. Thank you so much. ಮತ್ತೆ ಇನ್ನೊಂದು ಪ್ರೋಗ್ರಾಮಲ್ಲಿ ನಾಳೆ ಭೇಟಿಯಾಗೋಣ. ನಮಸ್ಕಾರ.